ಸೊ ಇವತ್ತಿನ ಅಪ್ಡೇಟ್ ಏನಂದ್ರೆ, ನೂರಾರು ಹೆಣಗಳನ್ನು ಹೂತಿಟ್ಟಂತ ಸ್ಥಳಗಳನ್ನು ಹುಡುಕಿದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ. ಸೊ ನಿನ್ನೆ ದಿನ ಜುಲೈ 29ರಂದು ಏನೇನು ನಡೀತು ಅದರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಅನಾಮಿಕ ವ್ಯಕ್ತಿಯ ಹೇಳಿಕೆಯ ಪ್ರಕಾರ ಅವರು ಸುಮಾರು 100ಕ್ಕೂ ಹೆಚ್ಚು ಹೆಣಗಳನ್ನು ನಾನು ಹೂತಿಟ್ಟಿದ್ದೀನಿ ಎಂಬುದಾಗಿ ಹೇಳಿದ ಪ್ರಕಾರ ನಿನ್ನೆ ದಿನ ಸುಮಾರು 15 ಸ್ಥಳಗಳಲ್ಲಿ ಭೇಟಿ ನೀಡಬೇಕಾಗಿತ್ತು. ಸೊ SIT ತಂಡದ ಜೊತೆಗೆ ಸುಮಾರು 15 ಸ್ಥಳಗಳಲ್ಲಿ ಭೇಟಿ ನೀಡಿದ್ದಾರೆ. ಅಷ್ಟೇ ಅಲ್ಲ, ಹೋದಂತ ಸ್ಥಳಗಳಲ್ಲಿ ಮಳೆಯ ಅಡಚಣೆ ಅಂದ್ರೆ ಮಳೆಯಿಂದ ತುಂಬಾ ತೊಂದರೆಗೀಡಾಗಿ ಕೆಲವೊಂದು ಸ್ಥಳಗಳಲ್ಲಿ ಅಗಿಯುವಿಕೆ ಆಗಿಲ್ಲ ಎಂಬುದಾಗಿ ಮಾಹಿತಿ ಇದೆ ಸ್ನೇಹಿತರೆ. ಅಷ್ಟೆಲ್ಲ ಅಗಿದಂತ ಸ್ಥಳಗಳಲ್ಲಿ ಯಾವುದೇ ಒಂದು ಎವಿಡೆನ್ಸ್ ಸಿಕ್ಕಿಲ್ಲ ಅಂತ ಕೂಡ ಮಾಹಿತಿ ಇದೆ. ಸೊ ಇನ್ನು ಇದರ ಅಪ್ಡೇಟ್ ನೋಡ್ಬೇಕಂದ್ರೆ, ಅಲ್ಲಿ ಇರುವಂತಹ ಸ್ಥಳೀಯರು ಏನು ಆ ಜಾಗದಲ್ಲಿ ಇರುವಂತಹ ಸ್ಥಳೀಯರು ಏನ್ ಆಗ್ರಹ ಮಾಡ್ತಿದ್ದಾರೆ ಅಂದ್ರೆ, ಇನ್ನೂ ಸ್ಪಷ್ಟನೆ ಬೇಕು ನಮಗೆ. ಸೊ ಈ ಪುಣ್ಯ ಕ್ಷೇತ್ರದ ಬಗ್ಗೆ ಕೆಟ್ಟ ಮಾಹಿತಿ ಬೇಕು ಅಂತ ಅಲ್ಲಿರುವಂತಹ ವ್ಯಕ್ತಿಗಳು ಇಲ್ಲಿ ಈ ಕೆಲಸ ಆಗ್ಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ತುಂಬಾ ವಾದಗಳು ಕೂಡ ಮಾಡ್ತಿದ್ದಾರೆ ಸ್ನೇಹಿತರೆ. ಅಷ್ಟೇ ಅಲ್ಲ, ಅನಾಮಿಕ ವ್ಯಕ್ತಿ ಬಗ್ಗೆ ಕೆಟ್ಟದಾಗಿ ಕಮೆಂಟ್ಸ್ ಕೂಡ ಮಾಡ್ತಿದ್ದಾರೆ. ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಬಗ್ಗೆ ಕೆಟ್ಟ ಹೇಳಿಕೆ ಕೂಡ ಬರ್ತಾ ಇದೆ. ಸೊ ಸ್ನೇಹಿತರೆ, ಇದರ ಬಗ್ಗೆ ಇನ್ನೂ ಏನಾಗತ್ತೆ ಅಂತ ನಾವು ಮುಂದೆ ನೋಡೋಣ. ಸೊ ಅಷ್ಟೇ ಅಲ್ಲ, ಕೆಲವು ವಕೀಲರು ಇದರ ಬಗ್ಗೆ ಯಾರ ಅಧಿಕಾರಿಗಳು ತನಿಖೆ ಮಾಡಿದಾರಲ್ಲ ಅವ್ರನ್ನ ಪ್ರಶ್ನೆ ಮಾಡಬೇಕು, ಇದರ ಬಗ್ಗೆ ನಮಗೆ ಮಾಹಿತಿ ಬೇಕೆಂಬುದಾಗಿ ಕೂಡ ತುಂಬಾ ವಕೀಲರು ಆಗ್ರಹ ಮಾಡ್ತಿದ್ದಾರೆ. ಸೊ ಮಳೆಯ ಅಡಚಣೆಯಿಂದ ಜಾಗದಲ್ಲಿ ನೀರು ನಿಂತು ಕೆಲವೊಂದು ಕಡೆ ಗುಂಡಿಗಳನ್ನು ಅಗೆಯಲಿಕ್ಕೆ ಆಗಿಲ್ಲ, ಆ ಜಾಗದಲ್ಲಿ ಹೆಣಗಳನ್ನ ಪರಿಶೋಧನೆ ಮಾಡಕ್ಕಾಗಿಲ್ಲ ಸ್ನೇಹಿತರೆ. ಸೊ ಇನ್ನು ತುಂಬಾ ಇವತ್ತು ಏನ್ ಅಪ್ಡೇಟ್ ಆಗತ್ತೆ, ಏನೇನ್ ಕಾರ್ಯ ನಡೀತದೆ ಅಂತ ನೋಡೋಣ. ಸೊ ಈ ಮಾಹಿತಿ ನಿಮಗೆ ಏನಾದ್ರೂ ಇಷ್ಟ ಆದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಹಾಗೆ ಈ ವಿಡಿಯೋನ ರೀಲ್ ನ ಶೇರ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ